ಅಮ್ಮ ಭೂಮಿಕಾ ಅಮ್ಮ ನಿನಗೇನಾಗಿಲ್ಲ ತಾನೆ ನಿಮ್ಮ ಉಪಕಾರ ನಾ ಜನ್ಮ ಜನ್ಮಾಂತರಕ್ಕೂ ನಾನು ಮರೆಯಲ್ಲ నిమ్గేనాగిల్ల ఏనాగిల్ల వంట చెప్పు మళ్ళీ ఇలా జరిగితే నేనే వాడిని లేపేస్తాను ನಮಸ್ಕಾರ ನಮಸ್ಕಾರ ಮಸಿಬಾಯ್ ಬನ್ನಿ ಒಂದು ನಿಮಿಷ ಬನ್ನಿ ನಾಗಣ್ಣ ಫೋನ್ ಮಾಡಿದ್ರು ನಿಮ್ ಬೇಲ್ ರೆಡಿ ಆಗಿದೆ ಅಂತೆ ನೀವು ಇವತ್ತು ಹೊರಡಬೇಕು ಓಕೆ ಈ ಗಾಡಿನ ಪೊಲೀಸರು ಸೀಸ್ ಮಾಡಿದ್ರೆ ಕೇಸ್ ಕಚ್ಕೊಳತ್ತೆ ಅದಕ್ಕೆ ಟ್ರೈನ್ ಟಿಕೆಟ್ ರೆಡಿ ಮಾಡಿದ್ದೀನಿ ನೀವಿನ್ನು ಹೊರಡಿ ಗಾಡಿ ವಿಷಯ ನಾನು ನೋಡ್ಕೋತೀನಿ ನೋಡಿ ನನ್ನ ಮೊಮ್ಮಗಳು ಬೆಂಗಳೂರಿಗೆ ಹೊರಟಿದ್ದಾಳೆ ಇವಳೊಬ್ಬಳನ್ನೇ ಕಳಿಸೋ ಧೈರ್ಯ ನನಗಿಲ್ಲ ಮತ್ತೆ ಆ ರೆಡ್ಡಿಯಿಂದ ತೊಂದರೆ ಆದ್ರೆ ಕಷ್ಟ ಅಲ್ವಾ ಅದಕ್ಕೆ ಸುರಕ್ಷಿತವಾಗಿ ಈಕೆಯನ್ನು ಬೆಂಗಳೂರಿಗೆ ಮುಟ್ಟಿಸಿಬಿಡಿ ನೀವು ಆಯ್ತು ಬರ್ತೀನಿ ಹೋಗಿ ಬರ್ತೀನಿ ತಾತ ಹೋಗಿ ಬಾ ತಗೊಂಡು ಹೋಗೋ ಅಲ್ಲಿವರೆಗೆ ಆಯ್ತಾಯ್ತು ಬಾಮ್ಮ ಕೂತ್ಕೊಳ್ಳಿ ಕುಳಿತುಕೋ ಬಾಲೆ ನಿನ್ನ ಹೆಸರೇನು ನೀವು ಇಲ್ಲೇ ಕೂತ್ಕೊಳ್ಳಿ ನಾವಿಲ್ಲೇ ಪಕ್ಕದಲ್ಲಿ ಇರ್ತೀವಿ ಮಸ್ತಿ ಹುಡುಗಿನ ಸೇಫ್ ಆಗಿ ಕರ್ಕೊಂಡು ಹೋಗ್ತೀನಿ ಅಂತ ಬುಡ್ಡಂಗ್ ಮಾತು ಕೊಟ್ಬಿಟ್ಟು ಆಗ್ಲೇ ಎಸ್ಕೇಪ ಅಲ್ಲಪ್ಪ ನಾವಿಲ್ಲೇ ಪಕ್ಕದಲ್ಲಿ ಇರ್ತೀವಲ್ಲ ಪಕ್ಕದಲ್ಲ ನಮ್ಗ್ ಸೀಟ್ ಸಿಕ್ಕಿರೋದು ಪಕ್ಕದ ಬೋಗಿ ಎಲ್ಲ ನೋಡಿ ಹೋಗಿ ಎದುರುಗಡೆ ಕುಂತವನೆ ಮಕ್ಳು ಮಾತಾಡ್ಬಾರ್ದು ಯಾವುದೋ ದಾರಿ ಏಕಾಂಗಿ ಸಂಚಾರಿ ಹೆಂಗ್ ಎಪ್ಸೋದಿವನ್ನ ಒಂದ್ ನಿಮಿಷ ಇರು ಸ್ವಾಮಿಗಳೇ ಏನು ಗಳಗಂಟೇಶ್ವರ ನೋಡಿ ಸ್ವಾಮಿ ಇಲ್ಲಿದಾರಲ್ಲ ಇವರಿಬ್ರು ಪ್ರೇಮಿಗಳು ಅವ್ರ ಮಧ್ಯ ಗಂಟೆ ಎಲ್ಲ ಆಡಿಸ್ಬೇಡಿ ಬನ್ನಿ ಏನೋ ಎಣಬಾರ ಏನಿಟ್ಟವನು ಸ್ವಾಮಿ ಇದ್ರೊಳಗಡೆ ಅಂಬುಲೆಗೆ ಹಾಕಲೇ ಸ್ವಾಮಿಗಳು ಸೀಟ್ ಬಿಟ್ಟು ಕೊಡಿ ತುಂಬಾ ಉಪಕಾರ ಆಯ್ತು ತಗೊಳ್ಳಿ ನಿಮ್ ಸಾಮಾನು ಹಿಡ್ಕೊಳ್ಳಿ ಇದರಲ್ಲಿ ಉಪಕಾರವೇನು ಬಂತು ಈಗ ನಾನು ಸ್ವಾಮಿ ಮೊದಲು ಪ್ರೇಮಿ ಪ್ರೇಮಿ ಟಿಕೆಟ್ ಪ್ಲೀಸ್ 2 సీట్ మీకు బర్త్ లేదు సీట్ మాత్రమే ఓకే ನೀವು ನನ್ನನ್ನ ಆ ರೆಡ್ಡಿಯಿಂದ ಕಾಪಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಟೀ ಕಾವಲಮ್ಮ 2 ಟೀ ಕೊಡಪ್ಪ ನಿಮ್ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ ನೀವು ಸಿಗರೇಟ್ ಸೇರ್ತೀರಾ ಇದಿರೋದೇ ಸೇದಕ್ಕೆ ತಿನ್ನಕ್ಕಲ್ಲ ಪ್ಲೀಸ್ ತಿನ್ಬಿಡ್ರಿ ಆ ಕೆಟ್ಟ ಸ್ಮೆಲ್ ಕುಡಿಯೋ ಕಾಟ ತಪ್ಪುತ್ತೆ ಈ ಪದ ಈ ಕಾಯಕ ಎಲ್ಲ ನನ್ಗೆ ಕೊನೆ ಆಗ್ಬಿಡ್ಬೇಕು ಅಂತ ಎಷ್ಟ್ ಸತಿ ಹೇಳ್ಲಿಲ್ಲ ನಿಂಗೆ ನನ್ ಮಕ್ಳು 4 ಅಕ್ಷರ ಕಲ್ತು ದೊಡ್ಡ ಮನ್ಸರಾಗಬೇಕು ವಿದ್ಯಾವಂತರಾಗಬೇಕು ಅವ್ರು ಹೇಳಾದ್ನ 10 ಜನ ಕೈ ಕಟ್ಕೊಂಡು ಅವ್ರ ಮುಂದೆ ಕೇಳ್ತಾ ನಿಂತ್ಕೋಬೇಕು ಪದ ಆಡಿದ್ರು ಕೈ ಕಟ್ಕೊಂಡ್ ಕೇಳ್ತಾರಲ್ಲಪ್ಪ ಮುಚ್ಚ ಬಾಯ ಮೇಟ್ರು ಸಿಕ್ಕಿದ್ರು ರಾಚಪ್ಪ ಬುದ್ಧಿವಂತ ಓದ್ತಾನೆ ಚಂದಾಗಿ ಚಿಕ್ಕವನೇ ಯಾವಾಗ್ಲೂ ಯೋಚನೆ ಮಾಡ್ತಿರ್ತಾನೆ ಏನಾರ ಕೇಳಿದ್ರೆ ಸಿದ್ದಪ್ಪಾಜಿ ಉಗೆ ಅಂತಾನೆ ಅಂತ ನಾ ಏನ್ ಮಾಡ್ನೆ ಪಾಠ ತಲೆ ಒಳಗ್ ಹೋಗಲ್ದು ಮುಂದಕ್ಕೆ ಕೋತಂದ್ ಬಿಡಪ್ಪ ನೀ ಸುಮ್ನಿರ್ಜ ನೀನೇನ ಅವನ ವಕಾಲತ್ ವಹಿಸೋದು ಅಲ್ಲ ಕಯ್ಯ 4 ತಲೆಮಾರ್ಲಿಂದ ಕಂಸಾಳೆ ಪದ ಕಟ್ಟೆ ಆಡೇ ಜೀವನ ಮಾಡ್ತಿರೋದಲ್ವೇ ಅಪ್ಪ ಹಾಕದ ಆಲದ ಮರ ಅಂತ ಕೈಯಲ್ಲಿ ಕಂಸಾಳೆ ಹಿಡ್ಕೊಂಡು ನಾವೆಲ್ಲ ಕಾಲ ಕಳೆದ್ಬಿಟ್ಟು ನಮ್ ಮಕ್ಳಿಗೆ ಹಂಗ ಆಗ್ಬಾರ್ದು ಅಂತಾನೆ ಈ ಸ್ಕೂಲಿಗೆ ಸೇರ್ಸಿರೋದು ನೋಡು ಕೊನೆ ಸತಿ ಹೇಳ್ತಾ ಇವ್ನಿ ಇನ್ನು ಮುಂದೆ ಅವ್ರ ಕೈಯಲ್ಲಿ ಏನಾರ ಕಂಸಾಳೆ ಕಂಡ್ರೆ
ಮಚ್ಚ ಏನ್ ಮಸ್ತಿ ಲೇ ರಮೇಶ ಏನ್ ಗುರು ಆ ಹುಡುಗಿನೆಲ್ಲ ನೋಡಿದ್ರೇನ ಇಲ್ಲ ಗುರು ಯಾಕೆ ಎಲ್ಲೂ ಕಾಣಿಸ್ತಾ ಇಲ್ಲ ಹೌದಾ ಗುಳ ನೀನ್ ಆ ಕಡೆ ನೋಡು. ಹುಡುಕ್ರು ಹೋದ ರಮೇಶ ನೀನ್ ಆ ಕಡೆ ನೋಡು ನಾನು ಈ ಕಡೆ ನೋಡ್ತೀನಿ ನೀನ್ ಆ ಕಡೆ ಕೆಳಗೆ ನೋಡಲೇ ಯುವರ್ అటెన్షన్ ప్లీజ్ ముంబై నుంచి బెంగళూరు వెళ్లే హంపి ఎక్స్ప్రెస్ మరి కొద్ది క్షణాల్లో బయలుదేరుతుంది ಸಿಕ್ಕದ್ಲ ಇಲ್ಲ ಮಸ್ತಿ ನಿಂಗೆ ಎಲ್ಲೂ ಕಾಣ್ತಾ ಗುರು ನೀವ್ ಆ ಕಡೆ ನೋಡ್ರ ಎಲ್ಲೂ ಇಲ್ಲಮ್ಮ ಗುರು ಗುರು ಅಲ್ಲಿ ಎಲ್ಲಿ ಹಾಳಾಗೋಗಿದ್ದೆ ನಿನ್ಗೇನಾಯ್ತು ಅಂತ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ನನಗೆ ಯಾರ ಹೆಚ್ಚು ಕಡಿಮೆ ಆಗಿದ್ರೆ ನನ್ನಿಂದ ನಿಮ್ ಸಿಗರೆಟ್ ಬಿದ್ದೋಯ್ತು, ಅದಕ್ಕೆ ತರಕ್ ಹೋಗಿದ್ದೆ. ಐ ಆಮ್ ಸಾರಿ. గాజులు అమ్మా తీసుకోండి అమ్మా గాజులు అక్క గాజులు తీసుకో అక్క అన్ని కలర్ ఉంది తీసుకో అక్క బాగున్నాయి అన్న మీరైనా చెప్పండి అన్న చెప్పండి అన్న చెప్పండి అన్న కొడు కొడు తీసుకో అక్క ಎಷ್ಟು 20 రూపాయలన్నా ತಗೋ దండాలన్నా ಎರಡು ಊಟ ಕೊಡಪ್ಪ ಒಂದ್ ಪೇಪರ್ ಕೊಡು. ಆ ಪೇಪರ್ ತಗೊಳ್ಳಿ ಅಕ್ಕ ತಗೋ ಹೋಗೋ ಹೋಗು ಪೇಪರ್ 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 ನಮಸ್ಕಾರ ನಮಸ್ಕಾರ ನಿಮ್ ಮನೆ ಎಲ್ಲಿ ಬರುತ್ತೆ ಪ್ಯಾಲೇಸ್ ಆರ್ಕಿಡ್ ಹತ್ರ. ರಮೇಶ ಮನೆ ಪ್ಯಾಲೇಸ್ ಆರ್ಕಿಡ್ ಹತ್ರ ಅಂತೆ ಕರ್ಕೊಂಡ್ ಬಿಟ್ ಬಾ ನೀವ್ ಬರಲ್ವಾ? ಇಲ್ಲ ನಂಗೆ ಸ್ವಲ್ಪ ಕೆಲಸ ಇದೆ. ನೀವ್ ಇಷ್ಟೊಂದು ಹೆಲ್ಪ್ ಮಾಡಿ ಸೇಫ್ ಆಗಿ ಮನೆಗೂ ತಲುಪಿಸ್ತಾ ಇದ್ದೀರಾ. ನೀವು ನಮ್ಮ ಮನೆಗೆ ಬಂದಿದ್ರೆ ನಮ್ ತಂದೆ ತಾಯಿಗೂ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೆ, ಅವ್ರಿಗೂ ತುಂಬಾ ಖುಷಿಯಾಗಿರೋದು. ಪ್ಲೀಸ್ ಬನ್ನಿ. ಇಲ್ಲ ಇಲ್ಲ ಖಂಡಿತ ಇನ್ನೊಂದ್ಸತಿ ಬರ್ತೀನಿ, ನಂಗೆ ಸ್ವಲ್ಪ ಕೆಲಸ ಇದೆ. ಓಕೆ ರಮೇಶ ಕರ್ಕೊಂಡು ಅಲ್ಲ ಅದು ಅಕ್ಕ ಬ್ಯಾಗ್ ಕೊಡಿ ಅಕ್ಕ. ಬನ್ರ ಬನ್ನಿ ಅಕ್ಕ. ಬನ್ನಿ ಬನ್ನಿ. ಹಲೋ ಅಪ್ಪ, ನಾನೇ ಮಾತಾಡ್ತಿರೋದು. ಜೋಪಾನ್ ಮಗ್ ಬಂದ್ ಸೇರಿದಾಳೆ, ಅವಳ ಕೈಲೇ ಕೊಡ್ತೀನಿ ರೀ. ಭೂಮಿಕಾ ತಾತ. ಹಲೋ ತಾತ, ಹಾಯ್. ಹಾ ತಾತ, ಏನು ತೊಂದ್ರೆ ಆಗಿಲ್ಲ.
ಮನೆವರೆಗೂ ಡ್ರಾಪ್ ಮಾಡ್ಸಿದ್ರು. ತಾತ ಅವ್ರು ತುಂಬಾ ಒಳ್ಳೆಯವರು. ಏನು ನೀನು ನೀನ್ ಯಾವಾಗ್ಲೂ ಬಂದೆ? ನಾನು 10 ವರ್ಷ ಆಯ್ತು ಬಂದು. ತಲೆ ಅದು ನನಗ್ ಗೊತ್ತು. ನಮ್ಮನೆಗೆ ಯಾವಾಗ ಬಂದೆ ಹೇಳು. Just 3 days. ಹೀಗೆ ತರ್ಲೆ ಮಾಡ್ತಾರೆ ಅಂತ ನಿಮ್ ಚಿಕ್ಕಮ್ಮ ಕರ್ಕೊಂಡ್ ಬಂದ್ಬಿಟ್ಟು ಹೋಗಿದ್ದಾಳೆ. ಈ 2 ತಲೆಗಳು ಸೇರ್ಬಿಟ್ರ ಇನ್ನಿನಗ್ ಸರಿಯಾಗಿ ಕೆಲ್ಸ ಕೊಡ್ತಾರೆ ಅಷ್ಟೇ. ತಾತ 1 ಮಿನಿಟ್. ಯಾರು ಬದ್ರಿನಾರಾಯಣ್ ಅಂತೆ. ಏ ಕೈಕಾಲ್ ಮುಖ ತೊಳ್ಕೊಳ್ಳಿಲ್ಲ, ಸ್ನಾನ ಹಲೋ ಮಾಡೋ ಹೋಗೋ. ನಾನು ಅದಕ್ಕಾಗ್ಲೇ ರಿಯಾಕ್ಟ್ ಮಾಡಿ ಲೆಟರ್ ಕಳ್ಸಿದ್ನಲ್ಲ. ನನ್ಗೆ ಆ ರೀತಿ ಯಾವ ಐಡಿಯಾಸು ಇಲ್ಲ ಅಂತ. ಸ್ವಾಮಿ, ನಿಮಗೆ ಸಮಾಜದ ಬಗ್ಗೆ ಅಷ್ಟೊಂದು ಕಳಕಳಿ ಇದ್ರೆ ನಿಮ್ಮನೇನ ಧರ್ಮಛತ್ರ ಮಾಡಿ ಸೂರಿಲ್ದವ್ರನ್ನ ಕರ್ಕೊಂಡ್ಬಂದು ಇಟ್ಕೊಳ್ಳಿ. ಸುಮ್ನೆ ನಮ್ಗೆ ಯಾಕೆ ತೊಂದರೆ ಕೊಡ್ತೀರಿ? ಲುಕ್ ಮಿಸ್ಟರ್, ಈ ಆಸ್ತಿ ನಂದು, ನಮ್ ಹಿರಿಯರ್ದು, ತಲಾಂತರದಿಂದ ಕಳಿದೆ ಉಳಿಸ್ಕೊಂಡ್ ಬಂದಿರೋ ಬಂಗಾರ. ಮೇಲಾಗಿ ಇದ್ರ ಮೇಲೆ ನಮ್ಗೆ ಸೆಂಟಿಮೆಂಟ್ಸು ಇದೆ. ದಯವಿಟ್ಟು ನಿಮ್ ಪ್ಲಾನ್ ನ ಚೇಂಜ್ ಮಾಡ್ಕೊಳ್ಳಿ. ರೇ ಸ್ವಾಮಿ, ಏನ್ರಿ ಏನ್ ಬೆದರಿಕೆ ಹಾಕ್ತಾ ಇದ್ದೀರಾ? ನಮ್ಮ ದೇಶದಲ್ಲಿ ಇನ್ನೂ ಕಾನೂನು ಜೀವಂತವಾಗಿದೆ. ಐ ಕ್ಯಾನ್ ಫೈಟ್ ವಿತ್ ಯು ಲೀಗಲಿ. ನೌ ಶಟ್ ಅಪ್ ಅಂಡ್ ಕೀಪ್ ದ ಫೋನ್ ಡೌನ್. ಅಪ್ಪ